ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಂ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಹೃನ್ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹಾದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳನ್ನ, ಪಿರಾಮಿಡ್ ಮಾಸ್ಟರ್ಸ್ಗಳನ್ನ ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ಆತ್ಮಾಯಣದ ಸ್ವಾಧ್ಯಾಯ ಪಯಣಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇದುವರೆಗೆ ಏನೆಲ್ಲವನ್ನ ನಾವು ನೋಡಿದ್ವಿ ಆತ್ಮಾಯಣದಲ್ಲಿ. ಈ ಹಿಂದಿನ ಅಧ್ಯಾಯದಲ್ಲಿ ನಿನ್ನೆಯವರೆಗೆ ಚರ್ಚೆ ಮಾಡಿರ್ತಕ್ಕಂಥದ್ದು ನಮ್ಮ ಮೂಲ ಲೇಖಕರಾಗಿರ್ತಕ್ಕಂಥ ಪೀಟರ್ ರೆಷಲು ಅವರು ಸೂಕ್ಷ್ಮ ಶರೀರಯಾನವನ್ನ ಯಾವ ರೀತಿ ಮಾಡಿದ್ರು, ಸೂಕ್ಷ್ಮ ಶರೀರ ಮೊಟ್ಟ ಮೊದಲ ಬಾರಿಗೆ ಸೂಕ್ಷ್ಮ ಶರೀರಯಾನದ ಅನುಭವ ಹೇಗಿತ್ತು ಅನ್ನೋದನ್ನ ತುಂಬಾ ಸ್ವಾರಸ್ಯಕರವಾಗಿ, ತುಂಬಾ ಎಳೆಯಾಗಿ ಸ್ಪಷ್ಟವಾಗಿ ನಮಗೆ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅವರು ತಮ್ಮನನ್ನ ಭೇಟಿ ಆಗ್ತಾರೆ, ಗೆಳೆಯ ಭಾರತೀಯ ಮಿತ್ರನೊಂದಿಗೆ ಸೂಕ್ಷ್ಮ ಲೋಕದ ಪಯಣವನ್ನ ಮಾಡಿ ಇಡೀ ಲಂಡನ್ನಿನಲ್ಲಿ ಅನೇಕ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಸಾಕಷ್ಟು ಯಾವ್ಯಾವ್ದು ಹೋಟೆಲ್ಗಳಿಗೆ ಹೋಗಿ ಊಟ ಮಾಡಿ ಪಾನೀಯವನ್ನ ಸೇವಿಸಿ ಅಲ್ಲಿರ್ತಕ್ಕಂಥ ಅನುಭವವನ್ನು ಹಂಚಿಕೊಂಡ್ರು. ಅಷ್ಟೇ ಅಲ್ಲದೆ ಯುದ್ಧದ ಸಂದರ್ಭದಲ್ಲಿ ಯುದ್ಧ ವಿಮಾನ ಅಪಘಾತವಾದಾಗ ಯಾವ ರೀತಿಯ ಒಂದು ಸೇವೆಯನ್ನ ಅವರು ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ಅಲ್ಲಿ ಯಾವ ರೀತಿಯ ಸಹಾಯಕರು ಇರ್ತಾರೆ ಅಂತಕ್ಕಂಥದ್ದೆಲ್ಲಾನು ಹೇಳಿ ಹಾರಿ ಇನ್ನೇನು ತಮ್ಮ ಮನೆ ಕಡೆಗೆ ಬರಬೇಕು ಅನ್ನೋದ್ರೊಳಗೆ ಸಮುದ್ರದ ಮೇಲೆ ಹಾರಾಡ್ತಾ ಇರ್ತಾರೆ. ನೀರಿನ ಒಳಗೆ ಏನಿದೆ ಅನ್ನೋದನ್ನ ನೋಡ್ಲಿಕ್ಕೆ ನೀನು ಇಷ್ಟಪಡ್ತೀಯಾ ಅಂತ ಹೇಳಿ ಅವರ ಮಿತ್ರರು ಕೇಳಿದಾಗ ಅಲ್ಲಿಯೂ ಕೂಡ ಹೋಗ್ತಾರೆ. ಈ ಸಮುದ್ರದ ಸಾಗರದ ಕೆಳಗಡೆ ಹೋಗಿ ಅಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಇನ್ನೇನು ತಮ್ಮ ದೇಹದ ಒಳಗೆ ಹೋಗುವ ಸಮಯ ಬಂತು ಅಂತ ತಿಳ್ಕೊಂಡು ಮತ್ತೆ ಮೇಲೆ ಬಂದು ತಮ್ಮ ದೇಹವನ್ನ ಸೇರ್ಕೊಳ್ತಾರೆ. ಸೇರಿಕೊಂಡ ತಕ್ಷಣ, ಎಚ್ಚರ ಆದ ತಕ್ಷಣ ಅವರು ಮಾಡಿರ್ತಕ್ಕಂಥ ಕೆಲಸ ಏನು ಅಂತಂದ್ರೆ, ಏನೆಲ್ಲ ಅನುಭವವನ್ನು ಅವರು ಪಡೆದಿದ್ದಾರೆ ಸೂಕ್ಷ್ಮ ಶರೀರ ಯಾನದಲ್ಲಿ 10 ಗಂಟೆಯ ಸುದೀರ್ಘವಾಗಿರ್ತಕ್ಕಂಥ ಒಂದು ಯಾನವನ್ನು ಅವರು ಮಾಡಿದ್ದಾರೆ. ಆ 10 ಗಂಟೆಯಲ್ಲಿ ಅವರಿಗಾಗಿರ್ತಕ್ಕಂಥ ಅನುಭವಗಳು ಎಷ್ಟೆಲ್ಲ ನೆನಪಿದೆಯೋ ಅದೆಲ್ಲವನ್ನು ಬರೆದು ಟಿಪ್ಪಣಿ ಮಾಡ್ಬೇಕು ಅಂತಕ್ಕಂಥ ಗುರುವಿನ ಆಜ್ಞೆಯನ್ನ ಚಾಚೂ ತಪ್ಪದೆ ಅವರು ಸಿದ್ಧ ಮಾಡಿ ಕುಳಿತಿದ್ದಾರೆ. ಈ ಮುಂದಿನ ಅಧ್ಯಾಯದಲ್ಲಿ ಮುಂದಿನ ಅವರ ಅನುಭವವನ್ನ ಹಂಚಿಕೊಳ್ತಾರೆ. ಈಗಾಗ್ಲೇ ಅವರಿಗೆ ಸೂಕ್ಷ್ಮ ಶರೀರ ಯಾನದ ಅನುಭವ ಆಗಿತ್ತು. ಒಂದು ದಿವಸ ಅಂದಿನ ರಾತ್ರಿ ತಾವೇ ಸ್ವತಃ ಆ ಅನುಭವವನ್ನ ಮತ್ತೆ ಸೂಕ್ಷ್ಮ ಶರೀರವನ್ನ ಮಾಡಬೇಕು ಅಂತಕ್ಕಂಥ ಇಚ್ಛೆಯಿಂದ ಅವರು ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಆ ಪ್ರಯತ್ನ ವಿಫಲ ಆಗ್ತದ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾರೆ. ನಿನ್ನೆ ರಾತ್ರಿ ನನ್ನ ಪ್ರತಿರೂಪವನ್ನು ನೋಡುವ ಪೂರ್ಣ ತಯಾರಿ ಮಾಡಿಕೊಂಡೆ, ಮನಸ್ಸನ್ನು ಏಕಾಗ್ರಗೊಳಿಸಿಕೊಂಡೆ, ಆದ್ರೆ ಇಂದು ಮುಂಜಾನೆ ನನಗೆ ಎಳ್ಳಷ್ಟು ನೆನಪಿಲ್ಲ. ಅವರು ತಮ್ಮ ಪ್ರತಿರೂಪವನ್ನ ನೋಡ್ತಕ್ಕಂಥ ಪೂರ್ಣ ತಯಾರಿಯನ್ನ ಮಾಡ್ಕೊಳ್ತಾರೆ. ತಮ್ಮ ಸೂಕ್ಷ್ಮ ಶರೀರಯಾನದಲ್ಲಿ ಬಂದು ತಮ್ಮ ಫಿಸಿಕಲ್ ಬಾಡಿಯನ್ನ ನೋಡ್ತಕ್ಕಂಥ ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾರೆ, ಮನಸ್ಸನ್ನ ಏಕಾಗ್ರಗೊಳಿಸ್ಕೊಳ್ತಾರೆ. ಆದ್ರೆ ಮುಂಜಾನೆ ಎಳ್ಳಷ್ಟು ಅವ್ರಿಗೆ ನೆನಪಿಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾಡಿದ್ದು ವ್ಯರ್ಥವಾಯ್ತೇನೋ ಅಂತ ಹೇಳಿ ಅವ್ರಿಗೆ ಅನ್ಸುತ್ತೆ. ಮತ್ತೆ ತಮ್ಮಷ್ಟ ತಾವೇ ಸಮಾಧಾನ ಹಾಕೋತಾರ. ಏನು ಅಂತಂದ್ರೆ, ನಿನ್ನೆ ಇಡೀ ದಿನ ನಾನು ಆ ರಿಪೋರ್ಟ್ ತಯಾರಿಸುವಲ್ಲಿ ಆಯಾಸಗೊಂಡಿದ್ದೆ, ಅದ್ರಿಂದ ರಾತ್ರಿ ನಾನು ತಲೆದಿಂಬಿಗೆ ತಲೆ ಇಡುತ್ತಿದ್ದಂತೆಯೇ ನಿದ್ರೆಗೆ ಹೋಗಿಬಿಟ್ಟೆ. ರಾತ್ರಿ ಚೆನ್ನಾಗಿ ನಿದ್ರೆ ಬಂತು, ಒಂದು ಕನಸು ಕೂಡ ಬೀಳಲಿಲ್ಲ ಅಂತ ಹೇಳ್ತಾರೆ. ಮುಂಜಾನೆ ಎಚ್ಚರವಾದ ಮೇಲೆ ಕೇವಲ ಸ್ವಲ್ಪ ಹೊತ್ತು ಮಲಗಿದ್ದೆ ಅಂತ ಅನಿಸ್ತು. ಗಾಢವಾಗಿರ್ತಕ್ಕಂಥ ಒಂದು ನಿದ್ರೆಯನ್ನ ಮಾಡ್ತಾರ. ಯಾಕಂದ್ರೆ ದೇಹ ಮನಸ್ಸು ಎರಡೂ ಬಹಳಷ್ಟು ಆಯಾಸಗೊಂಡಿರ್ತಾವು. ಹೀಗಾಗಿ ಅವ್ರಿಗೆ ಸುಖ ನಿದ್ರೆ ಬರುತ್ತೆ. ಸ್ವಲ್ಪ ಹೊತ್ತು ಮಲಗಿದ್ದೀನಿ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಬೆಳಗಿನ ಸಮಯ ಮನಸ್ಸು ಬಹಳಷ್ಟು ಉಲ್ಲಾಸದಾಯಕವಾಗಿರ್ತದ, ಬಹಳಷ್ಟು ದೇದೀಪ್ಯಮಾನವಾಗಿತ್ತು ಅಂತ ಹೇಳ್ತಾರೆ. ರಾತ್ರಿ ಒಂದೂ ಕನಸು ನನ್ನ ನಿದ್ರೆಗೆ ಭಂಗ ತರಲಿಲ್ಲ. ನಾನು ಬಹಳಷ್ಟು ಭರವಸೆ ಇಟ್ಟುಕೊಂಡಿದ್ದೆನು.
ಆದ್ದರಿಂದ ನನಗೆ ಈ ಕುರಿತು ಸ್ವಲ್ಪ ನಿರಾಸೆಯಾಗಿರುವುದನ್ನು ನಾನು ನಿಮ್ಮ ಮುಂದೆ ಹೇಳಲೇಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ಸೂಕ್ಷ್ಮ ಶರೀರಯಾನವನ್ನ ಸ್ವತಃ ಮಾಡಬಹುದೇನೋ ಅಂತಕ್ಕಂಥ ಒಂದು ಭರವಸೆಯನ್ನ ಇಟ್ಕೊಂಡಿದ್ದೆ. ಆದ್ರೆ ಅದು ನಿರಾಸೆ ಆಯ್ತು ಅನ್ನೋದನ್ನ ನಿಮ್ ಮುಂದೆ ನಾನು ಹೇಳ್ತಾ ಇದ್ದೀನಿ. 1 ಗಂಟೆಯೊಳಗೆ ನನ್ನ ಭಾರತೀಯ ಮಿತ್ರನು ಬರುವನಿದ್ದನು. ಈ ರಾತ್ರಿ ನಾನು ಇಷ್ಟೊಂದು ವಿಫಲನೇಕೆ ಆದೆನು ಎಂಬುದನ್ನು ಬಹುಶಃ ಅವನು ನನಗೆ ಹೇಳಬಹುದು. ಇನ್ನೇನು 1 ಗಂಟೆಯಲ್ಲಿನೇ ನನ್ನ ಭಾರತೀಯ ಮಿತ್ರ ಬರ್ತಾನೆ. ನಾನು ಏಕೆ ವಿಫಲನಾದೆ? ಈ ಯಾತ್ರೆಯಲ್ಲಿ ಸೂಕ್ಷ್ಮ ಶರೀರ ಯಾನದ ಒಂದು ಯಾತ್ರೆ ಸ್ವತಃ ನಾನು ಮಾಡ್ಬೇಕು, 2ನೇ ಸಾರಿ ಮಾಡ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನೇನು ಮಾಡಿದ್ನಲ್ಲ, ಅದರಲ್ಲಿ ನಾನು ಯಾಕೆ ಸೋತೆ, ಯಾಕೆ ವಿಫಲನಾದೆ ಅನ್ನೋದಕ್ಕೆ ಉತ್ತರವನ್ನ ಬಹುಶಃ ನನ್ನ ಆ ಭಾರತೀಯ ಮಿತ್ರನೇ ಹೇಳ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. 11 ಗಂಟೆ ಹೊತ್ತಿಗೆ ನಾನು ನನ್ನ ನೋಟ್ಸ್ ನೋಡುತ್ತಾ ಅವನು ಈ ಕುರಿತು ಏನು ಅಂದುಕೊಳ್ಳಬಹುದೆಂದು ಆಲೋಚಿಸುತ್ತಾ ಇದ್ದೆ. ತಾವು ಬರೆದಿರ್ತಕ್ಕಂಥ ನೋಟ್ಸ್ ಗಳನ್ನ, ಟಿಪ್ಪಣಿಗಳನ್ನ ನೋಡ್ತಾ ನಾನು ಈ ರೀತಿ ಬರೆದಿದ್ದೇನೆ, ಅದನ್ನ ನೋಡಿ ಏನಂತಾರೋ ಅಂತಕ್ಕಂಥ ಒಂದು ಅಳುಕು ಅವರಲ್ಲಿ ಇರ್ತದ. ಅಷ್ಟರಲ್ಲಿ ಅವರು ಬಾಗಿಲು ತೆರ್ಕೊಂಡು ಬಂದ್ಬಿಡ್ತಾರೆ. ಭಾರತೀಯ ಮಿತ್ರ ಅಥವಾ ಗುರು ಅಂತ ಏನ್ ಕರೀತಾ ಇರ್ತಾರಲ್ಲ, ಅವರು ಬಾಗಿಲು ತೆರ್ಕೊಂಡು ಬರ್ತಾರೆ. ಇಲ್ಲಿ ಪೀಟರ್ ರೆಶ್ಲ್ ಅವರು ತುಂಬಾ ಉತ್ತೇಜಿತನಾಗಿದ್ದೇನೆ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಅವರು ತಿಳ್ಕೊತಾರೆ. ಅದು ಅಲ್ಲದೆ ನನ್ನ ಸೂಕ್ಷ್ಮ ಪಯಣದ ಎಲ್ಲ ಸೂಕ್ಷ್ಮತೆಗಳನ್ನು ನೆನಪಿನಲ್ಲಿಟ್ಟಿಕೊಂಡಿದ್ದೇನೆಯೋ ಅಥವಾ ಇಲ್ಲವೋ ಅಂತಕ್ಕಂಥದ್ದನ್ನ ತಿಳಿಸಿ ಹೇಳ್ಬೇಕಾದ್ರೆ ಆ ನನ್ನ ಭಾರತೀಯ ಗುರುನೇ ಬರ್ಬೇಕು ಅಂತ ಹೇಳ್ತಾರೆ. ನನ್ನ ರಿಪೋರ್ಟ್ ರೆಡಿ ಇದೆಯೋ ಇಲ್ಲವೋ ಎಂದು ಕೇಳುವಾಗ ಅವನ ಕಣ್ಣುಗಳಲ್ಲಿ ಹೊಳಪಿತ್ತು. ರಿಪೋರ್ಟ್ ರೆಡಿ ಅದನೋ ಇಲ್ಲೋ ಅಂತಕ್ಕಂಥದನ್ನ ಕೇಳಬೇಕಾದಾಗ ಅವ್ರಿಗೆ ಕಣ್ಣುಗಳಲ್ಲಿ ತುಂಬಾ ಹೊಳಪಿತ್ತು. ಅಂದ್ರೆ ಇವ್ರು ಏನೆಲ್ಲವನ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ನಾಲೆಜ್, ಜ್ಞಾನ ಅವ್ರಿಗೆ ಇರ್ತದ. ಅವನು ಸಾಮಾನ್ಯವಾಗಿ ನಗುವುದಿಲ್ಲ. ಒಮ್ಮೊಮ್ಮೆ ಅವಶ್ಯವಾಗಿ ಅವನ ಕಣ್ಣುಗಳು ಮುಗುಳ್ನಗುತ್ತಿರುತ್ತವೆ. ಅವನು ಅತ್ಯಂತ ಹಾಸ್ಯ ಪ್ರಜ್ಞೆಯ ಸ್ವಭಾವ ಉಳ್ಳವನಾಗಿದ್ದಾನೆ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ. ಸಾಮಾನ್ಯವಾಗಿ ತಮ್ಮ ಗುರು ಯಾವ ರೀತಿ ಇದ್ದರು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾರೆ. ಸಾಮಾನ್ಯವಾಗಿ ಅವರು ನಗೋದಿಲ್ಲ. ಒಂದೊಂದ್ಸರಿ ಅವರ ಕಣ್ಣುಗಳು ಮುಗುಳ್ನಗ್ತಾ ಇರ್ತಾವೆ. ಅವರು ಹಾಸ್ಯ ಪ್ರಜ್ಞೆ ಉಳ್ಳಂತ ಒಂದು ಸ್ವಭಾವವನ್ನ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ನನ್ನ ಟಿಪ್ಪಣಿಗಳನ್ನೆಲ್ಲ ಓದಿದ ಮೇಲೆ ಇಷ್ಟೆಲ್ಲವನ್ನು ನಾನು ನೆನಪಿನಲ್ಲಿಟ್ಟುಕೊಂಡಿದ್ದಕ್ಕೆ ಅವನು ನನ್ನನ್ನು ಅಭಿನಂದಿಸಿದರು. ಇವರು ಬರೆದಿರ್ತಕ್ಕಂಥ ಟಿಪ್ಪಣಿಗಳನ್ನೆಲ್ಲ ನೋಡಿದ ನಂತರ ಇಷ್ಟೆಲ್ಲ ಸಂಗತಿಗಳನ್ನ ನೀನು ನೆನಪಿನಲ್ಲಿ ಇಟ್ಕೊಂಡಿದೀಯಲ್ಲ ಅಂತ ಹೇಳಿ ಅವ್ರಿಗೆ ನಿಜವಾಗಿಯೂ ನೀನು ಅಭಿನಂದನೆಗೆ ಅರ್ಹನು ಅಂತ ಹೇಳಿ ಅವರನ್ನ ಅಭಿನಂದಿಸ್ತಾರಂತೆ. ಅಲ್ಲದೆ ಮೊದಲ ಪ್ರಯತ್ನದ ಮಾನದಂಡದಿಂದ ನೋಡಿದಾಗ ಸರಾಸರಿಗಿಂತ ಬಹಳ ಉತ್ತಮ ಪ್ರಯತ್ನವಾಗಿದೆ. ಇದು ಮೊದಲ ಪ್ರಯತ್ನವಾಗಿರೋದ್ರಿಂದ ಆನ್ ಆನ್ ಎವರೇಜ್ ನೋಡಿದಾಗ, ಸರಾಸರಿಯಾಗಿ ನೋಡಿದಾಗ ನಿನ್ನದು ಒಳ್ಳೆಯ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಪ್ರಯತ್ನ ಆಗಿದೆ ಅಂತ ಹೇಳ್ತಾರೆ. ನಾನೇನಾದ್ರೂ ಮರ್ತಿದ್ದೇನೆ ಎಂದು ಕೇಳಿದೆನೋ ಅದಕ್ಕೆ ಅವನು ಹೀಗೆ ಉತ್ತರಿಸ್ತಾನೆ, ಇನ್ನು ಏನನ್ನಾದ್ರೂ ನಾನು ಮರ್ತಿದ್ದೇನಾ ಅಂತಕ್ಕಂಥ ಮಾತನ್ನ ಇವ್ರು ಕೇಳ್ತಾರೆ. ಆಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಹೌದು, ನಾವು ಸಮುದ್ರದ ತಳದಲ್ಲಿ ನೋಡಿದವುಗಳಲ್ಲಿ ಕೆಲವೊಂದು ಸಂಗತಿಗಳ ಕುರಿತು ನೀನು ಗಮನ ಹರಿಸಿಲ್ಲ. ಸಮುದ್ರದ ತಳಗಳಲ್ಲಿ ನೋಡಿರ್ತಕ್ಕಂಥ ಕೆಲವು ಸಂಗತಿಗಳು ನಿನ್ನ ಗಮನಕ್ಕೆ ಬಂದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಾವು ಗುಂಡೇಟಿನಿಂದ ಮರಣ ಸ್ಥಿತಿಯಲ್ಲಿದ್ದ ಯುವ ಪೈಲಟ್ನಿಗೆ ಸಹಾಯ ಸಲ್ಲಿಸುತ್ತಿದ್ದಾಗ ಸುತ್ತಲೂ ಜರುಗಿದುದು ಕೂಡ ಬಹಳಷ್ಟು ನೆನಪಿನಲ್ಲಿಲ್ಲ. ಆ ಯುದ್ಧ ವಿಮಾನದಿಂದ ಮರಣವನ್ನ ಅಪ್ಪಿರ್ತಕ್ಕಂಥ, ಕೆಳಗಡೆ ಬಿದ್ದು ಮರಣವನ್ನ ಅಪ್ಪಿರ್ತಕ್ಕಂಥ ಒಂದು ಆ ಪೈಲಟ್ನ ಆ ಸಂದರ್ಭದಲ್ಲಿ ಸುತ್ತಮುತ್ತಲು ಏನೆಲ್ಲ ನಡೀತು ಅಂತಕ್ಕಂಥದ್ರ ಕೆಲವೊಂದು ವಿಷಯಗಳು ಕೂಡ ನಿನಗೆ ನೆನಪಿನಲ್ಲಿ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆದ್ರೆ ಈ ತಪ್ಪು ಅಂತ ದೊಡ್ಡದೇನಲ್ಲ. ಇದೇನಷ್ಟು ದೊಡ್ಡ ತಪ್ಪಲ್ಲ. ನಾವು ಮುಖ್ಯವಾಗಿ ಶರೀರದಿಂದ ಹೊರಗೆ ಇರುವಾಗ ಮಾಡಿರುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಸಾಧ್ಯವಿದೆ ಎಂಬುದನ್ನು ನೀನು ಸಾಬೀತುಪಡಿಸಿದ್ದೀಯಾ ಅಂತ ಹೇಳ್ತಾರೆ. ಈಗ ಇವೆಲ್ಲ ಸಣ್ಣ ಪುಟ್ಟ ತಪ್ಪುಗಳು, ಆದ್ರೆ ಮುಖ್ಯವಾಗಿ ಏನೆಲ್ಲವನ್ನು ನೀನ್ ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿತ್ತೋ ಅದೆಲ್ಲವನ್ನು ನೀನ್ ನೆನಪಿನಲ್ಲಿ ಇಟ್ಕೊಂಡಿದ್ದೀಯಾ, ನೀನ್ ಇದನ್ನು ಮಾಡಿ ತೋರಿಸಿದ್ದೀಯಾ. ಈಗ ಈ ಕಲೆಯಲ್ಲಿ ಪರಾಂಗತನಾಗಲು ಸಮಯ ಮತ್ತು ಏಕಾಗ್ರತೆಯ ಅವಶ್ಯಕತೆ ಇದೆ ಅಷ್ಟೇ. ಈ ಒಂದು ಕಲೆಯಲ್ಲಿ, ಈ ಸೂಕ್ಷ್ಮ ಶರೀರ ಯಾನದ ಕಲೆಯನ್ನ ಇದ್ರಲ್ಲಿ ನೀನು ಇನ್ನೂ ಪರ್ಫೆಕ್ಟ್ ಆಗ್ಬೇಕು ಅಂತಂದ್ರೆ, ಇನ್ನೂ ನೀನು ಪಾರಂಗತನಾಗ್ಬೇಕಾದ್ರೆ, ಪ್ರಾವೀಣ್ಯತೆಯನ್ನ ಪಡಿಬೇಕಾದ್ರೆ ಏನ್ ಬೇಕು? ಅಲ್ಲೇ ಸಮಯ ಬೇಕು ಮತ್ತು ಇನ್ನಷ್ಟು ಏಕಾಗ್ರತೆ ಬೇಕು, ಕಾನ್ಸಂಟ್ರೇಷನ್ ಒಂದು ಅವಶ್ಯಕತೆ ಇಲ್ಲಿ ಇದೆ ಅಂತ ಹೇಳ್ತಾರೆ. ಆದ್ರೆ ಇಂದು ಮುಂಜಾನೆ ನನಗೇಕೆ ಏನು ನೆನಪಿಲ್ಲ, ಇವತ್ತಿನ ಬೆಳಗ್ಗೆ ನನಗೆ ಯಾಕೆ ಏನು ನೆನಪಿಲ್ಲ ಅಂತ ಹೇಳಿ ಕೇಳ್ತಾನೆ. ಆಗ ಅವನು ನನ್ನ ಈ ಪ್ರಶ್ನೆಗೆ ಸಹಜವಾಗಿ ಮುಗುಳ್ನಾಗ್ತಾನೆ.
ಅವರ ಈ ಪ್ರಶ್ನೆಗೆ ನನಗೆ ಯಾಕೆ ನಿನ್ನೆದು ಏನು ನೆನಪಿಲ್ಲ, ಇವತ್ತು ಮುಂಜಾನೆ ನಿನ್ನೆ ನಡೆದಿರ್ತಕ್ಕಂಥದ್ದು ಏನೋ ನೆನಪಿಲ್ಲ ಅಂತ ಹೇಳಿದಾಗ ಅವರು ಸಹಜವಾಗಿ ಮುಗುಳ್ನಗ್ತಾರೆ. ಈ ಮೂಲಕ ಬಹುಶಃ ಅವನು ನನಗೆ ಯಶಸ್ಸನ್ನು ಒಮ್ಮೆಲೆ ಹೊಂದುವ ನಂಬಿಕೆಯನ್ನು ಇಡುವುದು ಎಷ್ಟು ಸೂಕ್ತ, ಹಾಗೂ ಎಷ್ಟೋ ನಿರಾಶೆಗಳಿಗೂ ನಾವು ಸನ್ನದ್ಧನಾಗಿರಬೇಕು ಎಂಬ ಸಂದೇಶಗಳು ಅವನ ಮುಗುಳ್ನಗೆಯಲ್ಲಿ ಅಡಕವಾಗಿದ್ದವು. ಆ ಭಾರತೀಯ ಮಿತ್ರನ ಮುಗುಳು ನಗು, ಆ ಮುಗುಳು ನಗೆಯಲ್ಲಿ ಏನೆಲ್ಲ ಸಂಗತಿಗಳು ಅಡಕವಾಗಿದ್ವು ಅಂತಂದ್ರೆ, ಯಶಸ್ಸು ಅಂತಕ್ಕಂಥದ್ದು ಸುಲಭವಾಗಿ ಬರ್ತಕ್ಕಂಥದ್ದಲ್ಲ. ಏಕಕಾಲದಲ್ಲಿನೇ ನಾವೆಲ್ಲ ಎಲ್ಲ ಯಶಸ್ಸನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸಂಗತಿಯನ್ನ ಹೇಳ್ತಾರೆ. ಅಷ್ಟೇ ಅಲ್ಲದೇನೆ ಕೆಲವೊಂದು ಸರಿ ನಿರಾಶೆಗಳನ್ನ ಎದುರಿಸಲು ನಾವು ಸನ್ನದ್ಧರಾಗ್ಬೇಕು. ಎಷ್ಟೋ ಪ್ರಯತ್ನಗಳನ್ನ ಮಾಡಿದಾಗ ಕೆಲವು ಸರಿ ಯಶಸ್ಸು ಸಿಗತ್ತೆ, ಕೆಲವು ಸರಿ ನಿರಾಶೆನೂ ಆಗುತ್ತೆ. ಆ ನಿರಾಶೆಗಳನ್ನು ಕೂಡ, ಸೋಲುಗಳನ್ನು ಕೂಡ ನಾವು ಮೆಟ್ಟಿಲುಗಳನ್ನು ಆಗಿ ಮಾಡಿಕೊಂಡು ಮೇಲೆ ಏರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥ ಎರಡು ಸಂಗತಿಗಳನ್ನ ಇಲ್ಲಿ ಅವರು ತಿಳ್ಕೊತಾರೆ, ಅವರ ಒಂದು ಮುಗುಳ್ನಗೆಯಲ್ಲಿ ಇರ್ತಕ್ಕಂಥ ವಿಚಾರಗಳು. ಆದರೆ ನಾನು ಸಫಲತೆಯನ್ನು ಹೊಂದಲು ಸಂಕಲ್ಪಿಸಿದ್ದಾದರೆ ಎಲ್ಲ ರೀತಿಯಿಂದ ಅವನು ಸಹಾಯ ಸಲ್ಲಿಸುವುದಾಗಿ ಹೇಳಿದನು. ಅವನು ಮಾತು ಮುಂದುವರಿಸುತ್ತಾ ಮತ್ತೆ ಹೇಳಿದನು, ಮೊನ್ನೆ ರಾತ್ರಿಯ ಸಾಹಸದ ಕಾರ್ಯಗಳು ಸೂಕ್ಷ್ಮ ಲೋಕದ ಕುರಿತು ವರ್ಣಿಸುವ ನನ್ನ ಕೆಲಸವನ್ನು ಸುಲಭಗೊಳಿಸಿದೆ. ನಾನು ನಿನಗೆ ಇಲ್ಲಿಯವರೆಗೆ ಶಬ್ದಗಳ ಮೂಲಕ ಹೇಳ ಬಯಸುವುದೆಲ್ಲದರ ಅನುಭವವು ಈಗ ಸ್ವಯಂ ನಿನಗೆ ಆಗಿದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ನಾನು ಸಫಲತೆಯನ್ನು ಹೊಂದಲು ಸಂಕಲ್ಪಿಸಿದ್ದೆ. ನಾನೇನು ಕೆಲಸವನ್ನ ಮಾಡ್ತಾ ಇದ್ದೀನೋ ಅದರಲ್ಲಿ ಸಫಲನಾಗಲೇಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನ ನಾನು ಮಾಡ್ಕೊಂಡಿದ್ದೆ. ಹಿಂಜರಿಕೆ ಅಂತಕ್ಕಂಥದ್ದು ನನಗೆ ಇರ್ಲಿಲ್ಲ, ನಾನು ಸೋಲ್ತೇನೆ ಅಂತಕ್ಕಂಥ ಒಂದು ಅಳುಕು ಕೂಡ ನನಗೆ ಇರ್ಲಿಲ್ಲ ಅಂತ ಹೇಳ್ತಾರೆ. ನೀನು ಸಂಕಲ್ಪವನ್ನ ಮಾಡಿಕೊಂಡಿದ್ದೆ ಆದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ, ಸಹಾಯವನ್ನ ಮುಂದುವರಿಸ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ಹಾಗೆ ಏನ್ ಹೇಳ್ತಾರೆ ಅಂತಂದ್ರೆ, ಮೊನ್ನೆ ರಾತ್ರಿಯ ಸಾಹಸದ ಕಾರ್ಯಗಳು, ಮೊನ್ನೆ ರಾತ್ರಿ ಮಾಡಿರ್ತಕ್ಕಂಥ ಸೂಕ್ಷ್ಮ ಶರೀರ ಯಾನದ ಒಂದು ಸಾಹಸದ ಕಾರ್ಯ ಏನದಲ್ಲ, ಆ ಕಾರ್ಯ ನಾನು ಯಾವ ರೀತಿಯ ಒಂದು ಥೆರಾಟಿಕಲ್ ನಾಲೆಜ್ ಅನ್ನು ನಾನು ಕೊಟ್ಟಿದ್ದೇನೋ ಅದನ್ನ ನೀನು ಪ್ರಾಕ್ಟಿಕಲಿ ಆಗಿ, ಪ್ರಾಯೋಗಿಕವಾಗಿ ಸ್ವಯಂ ಆ ಎಲ್ಲ ಕೆಲಸವನ್ನು ನೀನು ಮಾಡಿ ತೋರಿಸಿದ್ಯಾ, ನನ್ನ ಒಂದು ಶ್ರಮವನ್ನ ಕಡಿಮೆಗೊಳಿಸಿದ್ಯಾ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾವಾಗಲಾದ್ರೂ ನಿನಗೆ ಏನಾದ್ರೂ ಹೇಳಿದರೆ ಅದರ ಮೇಲೆ ಕಣ್ಮುಚ್ಚಿ ವಿಶ್ವಾಸ ಇಡಬಾರದು. ಇನ್ನು ಮುಂದುವರಿಯುತ್ತಾ ಏನ್ ಹೇಳ್ತಾರೆ ಅಂತಾರೆ, ನಿನಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅಥವಾ ಸ್ವತಃ ನಾನು ನಿನಗೆ ಏನನ್ನಾದ್ರೂ ಹೇಳಿದ್ರೆ ಆ ವಿಷಯವನ್ನ ಕಣ್ಮುಚ್ಚಿ ನೀನು ವಿಶ್ವಾಸ ಬಿಡಬೇಡ ಅಂತಕ್ಕಂಥ ರಹಸ್ಯವನ್ನ ಅವ್ರು ಹೇಳ್ತಾರೆ. ಜ್ಞಾನದ ಮೊದಲ ಪಾಠ ಇದು. ಯಾವುದೇ ಒಂದು ವಿಶೇಷ ಜ್ಞಾನವನ್ನ ಪಡಿಬೇಕಾದ್ರೆ ಮೊದಲ ಪಾಠ ಏನು ಅಂತಂದ್ರೆ, ಯಾರು ಏನ್ ಹೇಳ್ತಾರಲ್ಲ ಅದ್ರ ಮೇಲೆ ಕಣ್ಣು ಮುಚ್ಚಿ ನಂಬಬಾರ್ದು. ಅದರ ಸತ್ಯಾಸತ್ಯತೆಗಳನ್ನ ನಾವು ಅರಿತುಕೊಂಡು ನಮಗೆ ಸರಿ ಅನಿಸಿದ್ರೆ ಮಾತ್ರ ಅದನ್ನ ನಾವು ನಂಬಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸೊ ಇದು ಜ್ಞಾನದ ಮೊದಲ ಪಾಠ ಅಂತ ಹೇಳಿ ಈಗ ನೀನು ಕಲಿತುಕೊಂಡಿರುವೆ. ಇದರರ್ಥ ಅದರ ಮೇಲೆ ಅವಿಶ್ವಾಸವಿಡಬೇಕು ಎಂದೇನೂ ಅಲ್ಲ. ಹಾಗಂತ ಎಲ್ಲ ವಿಷಯದಲ್ಲಿನೂ ಅವಿಶ್ವಾಸ ಇಡ್ಬೇಕಂತನೂ ಅಲ್ಲ. ಹಾಗೆ ಮಾಡಿದ್ರೆ ಮೂರ್ಖತನ ಆಗ್ತದ. ನಿನಗೆ ಏನನ್ನಾದ್ರೂ ಹೇಳಿದ್ರೆ ಅದನ್ನೊಂದು ಸಾಧ್ಯತೆಯಾಗಿ ಸ್ವೀಕರಿಸು. ನಿನಗೇನಾದ್ರೂ ಹೇಳಿದ್ರೆ ಅದನ್ನು ಒಂದು ಸಾಧ್ಯತೆಯಾಗಿ ಸ್ವೀಕರಿಸು. ಸರಿಯಾದ ವಿಧಾನವಾಗಿದೆ. ಆಮೇಲೆ ಅದರ ಸತ್ಯತೆಯ ಪ್ರಮಾಣ ಹೊಂದಲು ನೀನು ಸ್ವಯಂ ಉಪಾಯಗಳನ್ನು ಕಂಡುಕೊಳ್ತೀಯ. ಅದು ಒಂದು ಸಾಧ್ಯತೆಯಾಗಿ ಸ್ವೀಕಾರ ಮಾಡುವುದು ಸರಿಯಾದ ವಿಧಾನ ಆಗಿದೆ. ಆಮೇಲೆ ಅದರ ಸತ್ಯಾಸತ್ಯತೆಗಳನ್ನ ತಿಳಿದುಕೊಂಡು ನೀನು ಸ್ವಯಂ ಅದನ್ನ ಪ್ರಾಕ್ಟಿಕಲಿ ಆಗಿ ಅದನ್ನ ಮಾಡ್ಲಿಕ್ಕೆ ನೀನು ಪ್ರಯತ್ನವನ್ನ ಮಾಡಬಹುದು ಅಂತಕ್ಕಂಥ ಸಂಗತಿನ ಹೇಳ್ತಾರೆ. ಇಂದು ನಾವೇನು ಪ್ರಮಾಣಗೊಳಿಸಿದೀವು, ಇವತ್ತು ನಾವೇನು ಸಾಧನೆ ಮಾಡ್ತೀವಿ, ಏನನ್ನ ನಾವು ಪ್ರಮಾಣೀಕರಿಸಿದೆವು ಅಂತಕ್ಕಂಥದ್ದನ್ನ ಕುರಿತು ಅವರು ವಿಚಾರ ಮಾಡ್ತಾರೆ. ಈ ಭೌತಿಕ ಶರೀರದ ಅನುಭವದ ಆಚೆಗೂ ಕೂಡ ನಮಗೆ ಸಾಕಷ್ಟು ಅನುಭವಗಳ ಆಗುತ್ತವೆ ಎಂಬುದನ್ನು ನೀನು ಸಾಬೀತುಗೊಳಿಸಿದೆ. ಈ ಭೌತಿಕ ಶರೀರದ ಅನುಭವಗಳ ಆಚೆಗೂ ಕೂಡ ನಮಗೆ ಸಾಕಷ್ಟು ಅನುಭವಗಳು ಆಗ್ತವೆ ಅಂತಕ್ಕಂಥ ಮಾತನ್ನ ನೀನು ಸಾಬೀತುಗೊಳಿಸಿದ್ಯಾ. ಇದು ಅಲ್ಲದೇನೆ ಭೌತಿಕವಾಗಿ ಮರಣ ಹೊಂದಿದ ನಿನ್ನ ಸಹೋದರ ಚಾರ್ಲ್ಸ್ ನನ್ನು ನೋಡಿದ ಮೇಲೆ ಮೃತ್ಯು ನೀನು ಮೊದಲು ತಿಳಿದುಕೊಂಡಂತಹ ಸಂಗತಿ ಅಲ್ಲ ಎಂಬುದನ್ನು ನೀನು ಪ್ರಮಾಣಗೊಳಿಸಿದೀಯಾ. ಇಷ್ಟೇ ಅಲ್ದೇನೆ
ಭೌತಿಕವಾಗಿ ಮರಣ ಹೊಂದಿರತಕ್ಕಂತ ನಿನ್ನ ಸಹೋದರನನ್ನ ನೀನು ನೋಡಿದ ಮೇಲೆ, ಚಾರ್ಲ್ಸ್ ಅನ್ನ ನೀನು ನೋಡಿದ ಮೇಲೆ ಮೃತ್ಯು ನೀನು ಮೊದಲು ತಿಳಿದುಕೊಂಡಿರ್ತಕ್ಕಂಥ ಒಂದು ಸಂಗತಿ ಅಲ್ಲ ಅಂತಕ್ಕಂಥದ್ದನ್ನ ನೀನು ಪ್ರಮಾಣಗೊಳಿಸಿದ್ದೀಯಾ. ನೀನು ಭೌತಿಕ ಜೀವನದಲ್ಲಿರುವಾಗ ಅವನನ್ನು ನೋಡಲಾಗದಿದ್ದರೂ ಕೂಡ ಅವನು ಜೀವಂತವಾಗಿ ಇದ್ದಾನೆ ಎಂಬುದನ್ನು ನೀನು ನೋಡಿರುವುದಷ್ಟೇ ಅಲ್ಲ, ಅವನೊಂದಿಗೆ ನೀನು ಸಂಭಾಷಿಸಿರುವೆ ಕೂಡ. ಅಂದ್ರೆ ಅವನು ಭೌತಿಕ ಜೀವನದಲ್ಲಿ ಇರುವುದನ್ನ ನೋಡದೆ ಇದ್ದಾಗಲೂ ಕೂಡ ಅವನನ್ನ ಜೀವಂತವಾಗಿ ಇದ್ದಾನೆ ಅಂತಕ್ಕಂಥ ಒಂದು ಸಂಗತಿ, ಅಂದ್ರೆ ಸೂಕ್ಷ್ಮ ಶರೀರದಲ್ಲಿ ಅವನನ್ನ ಭೇಟಿಯಾಗಿದ್ದೀಯಾ. ಅವನು ಮೊದಲು ಹೇಗಿದ್ನೋ ಹಾಗೆ ಅದೇ ರೂಪದಲ್ಲಿ ನಿನಗೆ ಭೇಟಿಯಾಗಿದ್ದಾನೆ ಅಂತಕ್ಕಂಥ, ಅವನ ಜೊತೆಗೆ ಸಂಭಾಷಣೆಯನ್ನ ಮಾಡಿದೀಯಾ, ಅವನ ಜೊತೆಗೆ ಸಾಕಷ್ಟು ಪ್ರಯಾಣವನ್ನ ಮಾಡಿದೀಯಾ ಅಂತಕ್ಕಂಥ ಸಂಗತಿಯನ್ನ ಇವರು ತಿಳಿಸ್ತಾರೆ. ನಿಗದಿತ ಸಮಯದಲ್ಲಿ ಅವನನ್ನು ನೀನು ಭೇಟಿಯಾಗಬಲ್ಲಂತ ಅದೊಂದು ಸ್ಥಳವಾಗಿದೆ ಎಂಬುದನ್ನು ಈಗ ನೀನು ತಿಳಿದಿರುವೆ. ತಮ್ಮನನ್ನ ಭೇಟಿಯಾಗಬೇಕಾದ್ರೆ ಒಂದು ನಿಗದಿತವಾಗಿರ್ತಕ್ಕಂಥ ಒಂದು ಸ್ಥಳ ಇದೆ. ಅವಾಗ ಆ ಸ್ಥಳಕ್ಕೆ ಯಾವಾಗ ಬೇಕೋ ಅವಾಗ ಹೋಗಿ ನೀನು ಭೇಟಿ ಆಗಬಹುದು ಅಂತಕ್ಕಂಥ ಅಂಶವನ್ನು ನೀನು ತಿಳ್ಕೊಂಡಿದ್ದೀಯಾ. ಚಾರ್ಲ್ಸ್ನು ಸೂಕ್ಷ್ಮ ಲೋಕದ ಕುರಿತು ಇನ್ನೂ ಪೂರ್ಣವಾಗಿ ತಿಳಿದಿಲ್ಲ ಎಂಬುದನ್ನು ನೀನು ಬಲ್ಲೆ. ಅವನು ಕೂಡ ಈಗ ತಾನೇ ಸೂಕ್ಷ್ಮ ಲೋಕಕ್ಕೆ ಹೋಗಿದ್ದಾನೆ. ಆ ಸೂಕ್ಷ್ಮ ಲೋಕದ ಎಲ್ಲ ಸಂಗತಿಗಳು ಅವನಿಗೂ ಕೂಡ ಗೊತ್ತಿಲ್ಲ ಅಂತಕ್ಕಂಥದ್ದು ಗೊತ್ತು. ಆದ್ರೆ ಅವನು ಕಷ್ಟದಲ್ಲಿದ್ದಾನೆ, ಅಥವಾ ಅವನು ಜೀವನವು ದುಃಖದಲ್ಲಿದೆ, ಅಥವಾ ಅವನಿಗೆ ಇಷ್ಟವಾಗದಂತಹ ಪರಿಸ್ಥಿತಿಯಲ್ಲಿದ್ದಾನೆ ಎಂದು ಈಗ ನೀನು ಪ್ರಾಮಾಣಿಕವಾಗಿ ಹೇಳಲು ಸಾಧ್ಯವಿಲ್ಲ. ಈ ರೀತಿಯಾಗಿ ನೀನು ಮೃತ್ಯುವಿನ ಭಯದಿಂದ ಮುಕ್ತನಾಗಲು ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿರುವೆ. ಇದೆಲ್ಲ ಪಾಠಗಳು ನಿನಗೆ ಏನು ಕಲಿಸಿದಾವೆ ಅಂತಂದ್ರೆ, ಮೃತ್ಯುವಿನ ಭಯದಿಂದ ಮುಕ್ತನಾಗ್ಲಿಕ್ಕೆ, ಸಾವಿನ ಒಂದು ಭಯದಿಂದ ಮುಕ್ತನಾಗ್ಲಿಕ್ಕೆ ನೀನು ಒಂದು ಹೆಜ್ಜೆ ಮುಂದೆ ಇಟ್ಟಿರುವೆ. ಮತ್ತು ಆ ಭಯವೇ ಜಗತ್ತಿನ ಅಸಂಖ್ಯ ಜನರ ಮೇಲೆ ಆಳವಾದ ಪ್ರಭಾವ ಬೀರಿದೆ. ಜಗತ್ತಿನಲ್ಲಿರ್ತಕ್ಕಂತಹ ಜನರಿಗೆ ಇರ್ತಕ್ಕಂತಹ ಒಂದೇ ಒಂದು ಮೂಲಭೂತವಾಗಿರ್ತಕ್ಕಂಥ ಅಥವಾ ಅತ್ಯಂತ ಭಯ ಅಂತಂದ್ರೆ ಸಾವಿನ ಭಯ, ಮೃತ್ಯುವಿನ ಭಯ. ಸೊ ಆ ಭಯವನ್ನೇ ನೀನು ಇಂದು ಮೆಟ್ಟಿ ನಿಂತಿದ್ದೀಯಾ, ಅದರಿಂದ ನೀನು ಮುಕ್ತನಾಗಿದ್ದೀಯಾ ಅಂತಕ್ಕಂಥ ಒಂದು ಮಾತನಲ್ಲಿ ಹೇಳ್ತಾರೆ. ನಿನಗೀಗ ದೊರೆತಿರುವ ಜ್ಞಾನದಂತೆ ಸಾಮಾನ್ಯವಾಗಿ ಎಲ್ಲರೂ ತಿಳಿದುಕೊಂಡಂತೆ ಮೃತ್ಯು ಒಂದು ದುಃಖ ಅಥವಾ ಟ್ರಾಜಿಡಿ ಅಲ್ಲ. ನಿನಗೆ ತಿಳಿದಿರ್ತಕ್ಕಂಥ ಒಂದು ಜ್ಞಾನದ ಪ್ರಕಾರ ಮೃತ್ಯು ಅಂತಕ್ಕಂಥದ್ದು ದುಃಖದ ಸಂಗತಿಯಲ್ಲ, ಮರಣ ಅಂತಕ್ಕಂಥದ್ದು ದುಃಖದ ಸಂಗತಿಯಲ್ಲ, ಅಥವಾ ಅದು ಒಂದು ಟ್ರಾಜಿಡಿ ಅಲ್ಲ ಅಂತಕ್ಕಂಥದ್ದನ್ನ ತಿಳಿದುಕೊಂಡಿರುವೆ. ಕೆಲವೊಂದು ವಿಷಯಗಳಲ್ಲಿ ಅಂತೂ ಇದು ಒಂದು ಪರಿಹಾರ ಅಥವಾ ಮುಕ್ತಿಯಷ್ಟೇ ಅಲ್ಲ, ವರದಾನವಾಗಿದೆ. ಕೆಲವೊಂದು ವಿಷಯಗಳಲ್ಲಿ ಮೃತ್ಯು ಅಂತಕ್ಕಂಥದ್ದು ಕೇವಲ ಒಂದು ಪರಿಹಾರ ಅಲ್ಲ, ಅಥವಾ ಈ ಜೀವನಕ್ಕೆ ಒಂದು ಮುಕ್ತಿ ಅಲ್ಲ, ಇದು ಒಂದು ವರದಾನವಾಗಿದೆ ಅಂತ ಹೇಳ್ತಾರೆ. ಮೃತ್ಯುವಿನ ನಂತರ ನಮ್ಮ ಅಸ್ತಿತ್ವವು ಹೇಗೆ ಇರುತ್ತದೆ ಎಂಬುದನ್ನು ಸ್ವಯಂ ನೀನು ನೋಡಿರುವೆ. ಮೃತ್ಯುವಿನ ನಂತರ ಆ ಸೂಕ್ಷ್ಮ ಲೋಕದಲ್ಲಿ ನಮ್ಮ ಅಸ್ತಿತ್ವ ಯಾವ ರೀತಿಯಾಗಿ ಇರ್ತದ ಅಂತಕ್ಕಂಥದ್ದನ್ನ ಸ್ವತಃ ನೀನು ನೋಡಿದೀಯಾ. ಈ ಜಗತ್ತಿನಲ್ಲಿ ಯಾವ ರೀತಿಯ ಜೀವನವನ್ನು ನಡೆಸಿರುವರೆಂಬುದನ್ನು ಇದು ಅವಲಂಬಿಸಿದೆ. ಈ ಭೂಮಿಯ ಮೇಲೆ, ಈ ಜಗತ್ತಿನಲ್ಲಿ ಯಾವ ರೀತಿಯ ಬದುಕನ್ನ ಬದುಕಿದವರಿಗೆ, ಯಾವ ರೀತಿಯ ಜೀವನವನ್ನ ನಡೆಸಿದವರಿಗೆ ಯಾವ ರೀತಿಯ ಸನ್ಮಾನಗಳು, ಯಾವ ರೀತಿಯ ಅನುಭವಗಳು ಆ ಒಂದು ಸೂಕ್ಷ್ಮ ಲೋಕದಲ್ಲಿ ಆಗ್ತವೆ ಅಂತಕ್ಕಂಥದ್ದನ್ನ ನೀನು ಸ್ವತಃ ಅನುಭವಿಸಿದ್ಯಾ ಅಂತಕ್ಕಂಥ ಒಂದು ಮಾತನಲ್ಲಿ ಹೇಳ್ತಾರೆ. ಸಂಗೀತ, ಸಾಹಿತ್ಯ ಅಥವಾ ದರ್ಶನ ಶಾಸ್ತ್ರ ಅಥವಾ ಪ್ರವಾಸ ಮುಂತಾದವುಗಳಲ್ಲಿ ಯಾರು ಹವ್ಯಾಸಗಳನ್ನು ಹೊಂದಿರುತ್ತಾರೋ ಅವರು ಮೃತ್ಯುವಿನ ನಂತರವೂ ಸಂತೋಷದಿಂದ ಇರುತ್ತಾರೆ ಅಂತಕ್ಕಂಥದ್ದನ್ನ ನೀನು ತಿಳಿದುಕೊಂಡಿದ್ದೀಯಾ. ಕೇವಲ ಭೌತಿಕ ಜಗತ್ತನ್ನ, ಭೌತಿಕ ವಸ್ತುಗಳ ವ್ಯಾಮೋಹವನ್ನ ಬಿಟ್ಟು ಇನ್ನೂ ಕೆಲವೊಂದು ಹಲವಾರು ಹವ್ಯಾಸಗಳನ್ನ, ಅಂದ್ರೆ ಸಂಗೀತ, ಸಾಹಿತ್ಯ, ದರ್ಶನ ಶಾಸ್ತ್ರ, ಪ್ರವಾಸ ಮುಂತಾದ ಹವ್ಯಾಸಗಳನ್ನ ಹೊಂದಿರತಕ್ಕಂತಹ ಜನರು ಮೃತ್ಯುವಿನ ನಂತರವೂ ಕೂಡ ಸೂಕ್ಷ್ಮ ಲೋಕದಲ್ಲಿಯೂ ಕೂಡ ತಮ್ಮದೇ ಆಗಿರ್ತಕ್ಕಂತಹ ಚಟುವಟಿಕೆಗಳಲ್ಲಿ ಅವರು ತುಂಬಾ ಬ್ಯುಸಿಯಾಗಿ ತುಂಬಾ ಸಂತೋಷದಿಂದ ಇರ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇನ್ನೊಂದೆಡೆಗೆ ಯಾರ ಜೀವನವು ಸಂಪೂರ್ಣವಾಗಿ ಐಹಿಕವಾಗಿದೆಯೋ, ಯಾರ ಅಭಿರುಚಿ, ಹವ್ಯಾಸ ಹಾಗೂ ಮನೋರಂಜನೆಗಳು ಸಂಪೂರ್ಣವಾಗಿ ಭೌತಿಕ ಶರೀರಕ್ಕೆ, ಭೌತಿಕ ವಸ್ತುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗಿದೆಯೋ ಅಂಥವರು ಅಲ್ಲಿ ಸಾಮಾನ್ಯವಾಗಿ ದುಃಖಿಗಳಾಗಿರ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಭೌತಿಕ ಶರೀರಕ್ಕೆ ಮಾತ್ರ ಅವರ ಒಂದು ಬದುಕು ಸೀಮಿತವಾಗಿತ್ತು ಅಂತಂದ್ರೆ ಹಣ ಗಳಿಸುವುದು ಒಂದನ್ನೇ ತಮ್ಮ ಮುಖ್ಯ ಉದ್ದೇಶವನ್ನಾಗಿಟ್ಟುಕೊಂಡು ಆಟ ಆಡುವುದು, ಇನ್ನಿತರ ಉದ್ಯೋಗ ಮಾಡುವುದನ್ನ ಮಾಡುತ್ತಿದ್ದರೆ ಅಂಥವರಿಗೆ ಹೊಸ ಹವ್ಯಾಸಗಳನ್ನು ಕಲಿತುಕೊಳ್ಳುವ ಸಾಧ್ಯತೆ
ಇದೆ ಎಂಬುದನ್ನು ಅರಿತುಕೊಳ್ಳುವವರಿಗೆ ಸಮಯವು ನಿಂತು ಹೋಗಿರುವಂತೆ ಭಾಸವಾಗುತ್ತದೆ ಎಂದು ತಿಳಿದುಕೊಳ್ಳಿ. ಅಂದ್ರೆ ಯಾವ ವಿಶೇಷ ಹವ್ಯಾಸಗಳು ಇಲ್ಲದೆ ಇರ್ತಕ್ಕಂತಹ ವ್ಯಕ್ತಿಗಳು ಕೇವಲ ಭೌತಿಕ ಸಲಕರಣೆಗಳಲ್ಲಿಯೇ ಭೌತಿಕ ಜಗತ್ತೇ ತಮ್ಮ ಅಂತಿಮ ಜಗತ್ತು ಅಂತ ತಿಳ್ಕೊಂಡವರು ಕೇವಲ ಹಣವನ್ನ ಗಳಿಸೋದು, ಭೌತಿಕ ಸಲಕರಣೆಗಳನ್ನ ವಸ್ತುಗಳನ್ನ ಗಳಿಸೋದು, ವ್ಯಾಪಾರ ವ್ಯವಹಾರಗಳನ್ನ ಮಾಡೋದು, ಇಂತಿಷ್ಟರಲ್ಲಿನೇ ತಮ್ಮ ಬದುಕನ್ನು ಸಾಗಿಸಿರ್ತಕ್ಕಂತಹ ಜನರಿಗೆ ಆ ಸೂಕ್ಷ್ಮ ಲೋಕದಲ್ಲಿ ಏನ್ ಅನಿಸುತ್ತೆ, ಜೀವನ ನಿಂತು ಹೋಗಿದೆ ಅನಿಸುತ್ತೆ. ಬದುಕು ನಿಂತು ಹೋಗಿದೆ, ಬಹಳಷ್ಟು ದುರ್ಬರವಾಗಿದೆ, ಅವರು ದುಃಖದಿಂದ ಅಲ್ಲಿ ಇರ್ತಾರೆ, ಯಾಕಂದ್ರೆ ಅವ್ರಿಗೆ ಎಲ್ಲಿ ಸಮಾಧಾನ ಆಗೋದಿಲ್ಲ. ಆದ್ರೆ ಎಲ್ಲಿಯವರೆಗೆ ಇಲ್ಲಿಯೂ ಕೂಡ ನಾವು ಇನ್ನೂ ಕಲಿಯೋದಿದೆ, ಇದು ಈ ಎಲ್ಲ ಮನಸ್ಥಿತಿಯಿಂದ ನಾವು ಹೊರಗೆ ಬರಬೇಕು ಅಂತಕ್ಕಂಥದ್ದನ್ನ ತಿಳಿದುಕೊಳ್ಳುವವರೆಗೆ ಅವರ ಸಮಯ ನಿಂತ ಹಾಗೆ ಕಾಣಿಸುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಮೃತ್ಯುವಿನ ನಂತರ ಯಾರಾದರೂ ಹಾಗೆ ಹೊಸ ಹವ್ಯಾಸಗಳನ್ನು ಕಲಿತುಕೊಳ್ಳಬಹುದೇ ಎಂದು ನಾನು ಕೇಳಿದೆ. ಮೃತ್ಯುವಿನ ನಂತರ ಯಾರಾದರೂ ಹೊಸ ಹವ್ಯಾಸಗಳನ್ನ, ಹೊಸ ಅಭಿರುಚಿಗಳನ್ನ ಕಲಿತುಕೊಳ್ಳಬಹುದೇ ಅಂತಕ್ಕಂಥ ಪ್ರಶ್ನೆಯನ್ನ ಇಲ್ಲಿ ಪೀಟರ್ ರಶ್ಲೋ ಅವರು ಗುರುಗಳಿಗೆ ಕೇಳ್ತಾರೆ. ಆಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನೀನು ನಿನ್ನ ಜೀವಿತಾವಧಿಯಲ್ಲಿ ಹೇಗೆ ಮಾಡುವೆಯೋ ಇದು ಕೂಡ ಹಾಗೆ. ನೀವು ಜೀವಿತಾವಧಿಯಲ್ಲಿ ಭೂಮಿಯ ಮೇಲೆ ಏನೆಲ್ಲ ಅಭ್ಯಾಸಗಳನ್ನ ಏನೆಲ್ಲ ಅಭಿರುಚಿಗಳನ್ನ ಇಟ್ಕೊಂಡು ಕಲಿತೀರೋ ಅಲ್ಲಿಯೂ ಕೂಡ ಕಲಿಯಬೇಕು ಅನ್ಸಿದ್ರೆ ಅಲ್ಲಿಯೂ ಕೂಡ ನಿಮ್ಗೆ ಪಾಠಶಾಲೆಗಳಲ್ಲಿ ಸಾಕಷ್ಟು ಇವೆ. ಅದು ಕೂಡ ಅವಶ್ಯಕ ಟ್ಯೂಷನ್ಗೆ ನಿನ್ನ ಹತ್ತಿರ ಸಾಕಷ್ಟು ಸಮಯ ಹಾಗೂ ಕಲಿಯಲು ನೀಡಬೇಕಾದ ಶುಲ್ಕದ ಹಣ ಇದ್ದರೆ ಮಾತ್ರ ಸೂಕ್ಷ್ಮ ಸ್ತರದಲ್ಲಿಯೂ ಶಾಲೆಗಳು ಇರುತ್ತವೆ ಎಂಬುದನ್ನು ನೀನಿನ್ನೂ ನೋಡಿಲ್ಲ. ನಿಮಗೆ ಕಲಿಯಬೇಕು ಅಂತಕ್ಕಂಥ ಮನಸ್ಸಿರ್ಬೇಕು, ಅದಕ್ಕೆ ಸಾಕಷ್ಟು ಸಮಯವನ್ನ ಕೊಡ್ಲಿಕ್ಕೆ ನೀವು ಸಿದ್ಧರಿರ್ಬೇಕು, ಮತ್ತು ಆ ಒಂದು ತರಬೇತಿಗೆ, ಆ ಒಂದು ಕಲಿಕೆಗೆ ಶುಲ್ಕವನ್ನ ಕೊಡ್ಲಿಕ್ಕೆ, ಫೀಸ್ ಅನ್ನ ಕೊಡ್ಲಿಕ್ಕೂ ಕೂಡ ನೀವು ಸಿದ್ಧರಿದ್ರಿ ಅಂತಾರೆ ಆ ಸೂಕ್ಷ್ಮ ಸ್ತರದಲ್ಲಿಯೂ ಕೂಡ ಹಲವಾರು ಶಾಲೆಗಳು ಇವೆ ಅಂತಕ್ಕಂಥದ್ದನ್ನ ನೀನಿನ್ನೂ ನೋಡಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಅಲ್ಲಿಯ ಸ್ಥಾಯಿ ನಿವಾಸಿಗಳು ತಮ್ಮ ಹವ್ಯಾಸಗಳನ್ನು ಪೂರ್ಣಗೊಳಿಸಿಕೊಳ್ಳಲು ತಮಗೆ ಅತ್ಯಂತ ಅವಶ್ಯಕವಾದ ತರಬೇತಿಗಳನ್ನು ಪಡೆದುಕೊಳ್ಳುತ್ತಾರೆ. ಅಲ್ಲಿಯ ಸ್ಥಾಯಿ ನಿವಾಸಿಗಳು ಅಂದ್ರೆ ಪರ್ಮನೆಂಟ್ ಆಗಿ ಅಲ್ಲಿ ಇರ್ತಕ್ಕಂತಹ ನಿವಾಸಿಗಳೇನಿದಾರಲ್ಲ, ಅವರು ತಮ್ಮ ಹವ್ಯಾಸಗಳನ್ನ ಪೂರ್ಣಗೊಳಿಸಿಕೊಳ್ಳಿಕ್ಕೆ ಅವಶ್ಯಕವಾಗಿರ್ತಕ್ಕಂತಹ ತರಬೇತಿಗಳನ್ನ ಅವರು ಪಡೆದುಕೊಂಡಿರ್ತಾರೆ. ಇದರಿಂದ ತಮಗೆ ದೊರೆತಿರುವ ಜೀವನವನ್ನು ಆರಾಮದಿಂದ ಕಳೆಯಲು ಅನುಕೂಲವಾಗುತ್ತದೆ. ಈ ಶಾಲೆಗಳಿಂದ 2 ಉದ್ದೇಶಗಳು ಈಡೇರ್ತಾವೆ. ಇಂಥ ಶಾಲೆಗಳಿಂದ, ಸೂಕ್ಷ್ಮ ಲೋಕದಲ್ಲಿ ಇರ್ತಕ್ಕಂಥ ಈ ಶಾಲೆಗಳಿಂದ, ಈ ಪಾಠಶಾಲೆಗಳಿಂದ 2 ಉದ್ದೇಶಗಳು ಈಡೇರ್ತಾವಂತೆ. ಒಂದು, ಹೊಸ ಆಗಂತುಕರಿಗೆ ಅಲ್ಲಿಯ ಪರಿಸ್ಥಿತಿಯನ್ನು ಪರಿಚಯ ಮಾಡಿದಂತಾಗುತ್ತದೆ. ಹೊಸದಾಗಿ ಬಂದಿರ್ತಕ್ಕಂಥ ಸೂಕ್ಷ್ಮ ಶರೀರಗಳು ಅಥವಾ ಆತ್ಮಗಳು ಏನದಾವಲ್ಲ, ಅವರಿಗೆ ಅಲ್ಲಿಯ ಒಂದು ಪರಿಸ್ಥಿತಿಯ ಒಂದು ಪರಿಚಯವನ್ನ, ಅಲ್ಲಿ ಅವರಿಗೆ ಓರಿಯಂಟೇಶನ್ ಮಾಡಿದ ಹಾಗಾಗತ್ತೆ. ಇದರಿಂದ ಅವರಿಗೆ ಅಲ್ಲಿಯ ವಾತಾವರಣವನ್ನು ಯಾವ ರೀತಿಯಾಗಿ ಶಿಕ್ಷಣ ಹಾಗೂ ಸಂತೋಷಕ್ಕಾಗಿ ಬಳಸಿಕೊಳ್ಳಬಹುದು ಅನ್ನೋದನ್ನ ಅವ್ರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಇನ್ನೊಂದು, ಶಿಕ್ಷಣಪ್ರದ ಕೋರ್ಸುಗಳನ್ನು ನೀಡುವುದು. ಇದರಿಂದ ಅವರು ಕೆಲವೊಂದು ವಿಷಯಗಳಲ್ಲಿ ಪ್ರಗತಿ ಸಾಧಿಸುತ್ತಾರೆ. ಅಲ್ಲಿಯೂ ಕೂಡ ಶೈಕ್ಷಣಿಕವಾಗಿರ್ತಕ್ಕಂಥ ಕೆಲವೊಂದು ಕೋರ್ಸ್ಗಳು ಅಲ್ಲಿ ಇರ್ತಾವಂತ, ಶಿಕ್ಷಣಪ್ರದವಾಗಿರ್ತಕ್ಕಂಥ ಕೆಲವೊಂದು ಕೋರ್ಸ್ಗಳು ಅಲ್ಲಿ ಇರ್ತಾವಂತ. ಕೆಲವೊಂದು ವಿಷಯಗಳಲ್ಲಿ ಅವರು ಪರಿಣಿತಿಯನ್ನ ಪಡೆಯಬಹುದು, ಪ್ರಗತಿಯನ್ನ ಸಾಧಿಸಬಹುದು ಅಂತ ಹೇಳ್ತಾರೆ. ಇದಕ್ಕಾಗಿ ಅವರಿಗೆ ಮತ್ತೆ ಭೌತಿಕ ಸ್ಥಿತಿಯ ಅವಶ್ಯಕತೆ ಬೀಳುವುದಿಲ್ಲ. ಈ ರೀತಿಯ ಒಂದು ನಾಲೆಜ್ ಅನ್ನ ತೆಗೆದುಕೊಳ್ಳಿಕ್ಕೆ ಅವರಿಗೆ ಭೌತಿಕ ಸ್ಥಿತಿಯ ಅವಶ್ಯಕತೆ ಇಲ್ಲ. ಸೂಕ್ಷ್ಮ ಲೋಕದಲ್ಲಿ, ಸೂಕ್ಷ್ಮ ಶರೀರದಲ್ಲಿಯೇ ಎಲ್ಲ ತರಬೇತಿಯನ್ನ, ಶಿಕ್ಷಣವನ್ನ, ಈ ರೀತಿಯ ಶಿಕ್ಷಣವನ್ನ ಅವರು ಪಡೆಯಬಹುದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇನ್ನು ಮುಂದಿನ ಸಂಗತಿಗಳನ್ನು ನಾವು ನಾಳೆ ಚರ್ಚೆ ಮಾಡೋಣ ಮಾಸ್ಟರ್ಸ್. ಸಮಯ ಆಗ್ತಾ ಇದೆ, ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ. ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದಲ್ಲಿ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ,
ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಪಾಣಿ ಬಾಬಾ, ಮಹಾದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವನ್ಧರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯವರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ, ಪ್ರಕೃತಿ ಸಹಜವಾದ ಉಸಿರಾಟವಿರಲಿ ಮಾಸ್ಟರ್ಸ್. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನು ಏಕಧಾರಿಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನು ಬದಿಗೆ ಸರಿಸಿ ಮತ್ತೆ ಉಸಿರಾಟದ ಮೇಲೆ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಇರುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗಿರ್ತವೆ, ಮನಸ್ಸು ಶಾಂತವಾಗಿರುತ್ತೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಹಲವು ವಿಸ್ಮಯಗಳು ನಿಮ್ಮದಾಗುತ್ತವೆ. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ದಿನದ 24 ಗಂಟೆ ಸಂಗೀತ ಸೇವೆ ಸಲ್ಲಿಸುತ್ತಿರುವ ಜೀರುಂಡೆಗಳ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರ ನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ನಿಮಗೆ ಸೂಕ್ಷ್ಮ ಲೋಕದ ಆಗುಹೋಗುಗಳು, ನಿಮ್ಮ ಒಳ ಜಗತ್ತಿನ ಆಗುಹೋಗುಗಳು, ಮೇಲು ಜಗತ್ತಿನ ಆಗುಹೋಗುಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನಿರಂತರ ಪಯಣ ಸಾಗುತ್ತಲಿದೆ ಮಾಸ್ಟರ್ಸ್.
ಆಲಿಸಿ. ಆಳ ಧ್ಯಾನ ಆಳವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭೂಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ ಮಾಸ್ಟರ್. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು, ದೃಶ್ಯಗಳು ನಿಮಗೆ ಕಾಣಿಸುತ್ತವೆ ಮಾಸ್ಟರ್ಸ್. ಅಲ್ಲೇನು ಕಾಣಿಸುತ್ತವೆಯೋ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ. ಆನಂದ, ಪರಮಾನಂದವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ. ನೀವೆಂಥ ಅದೃಷ್ಟವಂತರು.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್.
ಕೊನೆ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. Ten seconds. Five, four, three, two, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ. ಅನಂತ ಕೋಟಿ ಕೋಟಿ ಧನ್ಯವಾದಗಳು. ನಮ್ಮೊಂದಿಗೆ ಧ್ಯಾನ ಮಾಡಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ರಿ. ಸರೋಜಿನಿ ಮೇಡಮ್. ನಮಸ್ಕಾರ ರೀ. ಹಾ ನಮಸ್ಕಾರ ಮೇಡಮ್. ಚೆನ್ನಾಗಿತ್ತು ಧ್ಯಾನ. ಧ್ಯಾನ ಚೆನ್ನಾಗಿತ್ರಿ ಮೇಡಮ್. ಸ್ವಲ್ಪ ಲಘು ಎಚ್ಚರಾಗಿದ್ದೇನೆ ಇವತ್ತು. ಹೌದು, ಡೀಪ್ ಇತ್ತು ಅಷ್ಟು. ಡೀಪ್ ಇತ್ತು. ಸ್ವಾಧ್ಯಾಯ ಆತ್ಮಾಯನ ಚೆನ್ನಾಗಿದೆ. ಅದೇ ಈ ಚಾಪ್ಟರ್ ಏನ್ ಅಷ್ಟು ಇದು ಇಲ್ಲ. 2 ದಿವಸ ಹಿಂದಿನ ಚಾಪ್ಟರ್ ಭಾರಿ. ಹಿಂದಿನ ಚಾಪ್ಟರ್ ಭಾಳ ಚಂದ ಇತ್ತು. ಮುಂದಿನ ಚಾಪ್ಟರ್ ಭಾಳ ಚಂದ ಅದಾವ. ಹೌದೌದ್ರಿ. ಇದು 5ನೇದು. 4ನೇದು ಬಾಳ ಚಲೋ ಐತಿ. ಇದು ಸುಮ್ಮನೆ ಜಸ್ಟ್ ಮತ್ತ ಇವೇ ಮಾತುಕತೆ ಬರ್ತಾವು. ಮುಂದಿನ ಮತ್ತ ಚಲೋ ಅದ. 7ನೇ ಚಾಪ್ಟರ್ ಚಲೋ ಅದ. ಚಲೋ ಅದ್ರಿ. ಓಕೆ ಮೇಡಮ್. ಮತ್ತೇನ್ ಹೇಳ್ರಿ ಮೇಡಮ್, ಏನಾದ್ರು ಸಜೆಷನ್ಸ್ ಏನಾದ್ರು? ಏನಿಲ್ರಿ, ಚೆನ್ನಾಗಿ ಇದು ಆಗ್ತಾ ಇದೆ, ಬರ್ತಾ ಇದೆ. ಇದಾಗನ ಯಾವ್ದ್ ಮಾಡ್ತೀರಿ ಮೇಡಮ್? ನೋಡನ್ರಿ ಮೇಡಮ್, ಇನ್ನ ಭಾಳ ಅದ್ರಿ. ಈಗ 3/4 ಆಯ್ತ್ರಿ. ಈಗ 3 ಪೇಜ್ ಆದಂಗ ಆಗ್ಯದ್ರಿ. ಇನ್ನ 300 ತನ ಅದೆಲ್ಲ 280, 82, 83 ಹೋಗ್ತದ್ರಿ. ಇನ್ನ ಸಾವಕಾಶ ಹೋಗ್ರಿ. ಇದಾಗ ನೋಡನ್ರಿ ಮತ್ ಯಾವ್ ಚಲೋ ಅದಾವ ಪುಸ್ತಕಗಳು ಸಜೆಸ್ಟ್ ಮಾಡಾಕತ್ರಿ ಅಂತ. ನೋಡ್ರಿ. ಮತ್ ಯಾರ್ ಶೇರ್ ಮಾಡ್ಕೋತೀರಿ? ಗಂಗಾ ಹೇಳಮ್ಮ. ಹಲೋ ರೇಖಾ. ಹೇಳಮ್ಮ. ಸ್ವಾಧ್ಯಾಯನು ಚಂದ ಇತ್ತು. ಆಮೇಲೆ ಧ್ಯಾನ ಬಹಳ ಎನರ್ಜಿ ಇತ್ತು, ತುಂಬಾ ಡೀಪ್. ಆಮೇಲೆ ಏನ್ ಅದ್ಭುತ ಕಲರ್ಗಳಕ್ಕ, ನಂಗೆ ಹೇಳಕ್ ಆಗದೆ ಇರಂತ ಕಲರ್ಸ್ ಗಳು. ಹೌದಾ? ಎಲ್ಲೋ ಸುತ್ತ ಎಲ್ಲೋ ಒಳಗ, ಮತ್ತೆ ಡಾರ್ಕ್ ಬ್ಲೂ, ಲೈಟ್ ಬ್ಲೂ, ಮತ್ ಪರ್ಪಲ್, ಡಾರ್ಕ್ ಬ್ಲೂ. ಹಂಗಂದ್ರ ಶೈನಿಂಗ್, ಫುಲ್ ಶೈನಿಂಗ್ ಇರ್ತದಲ್ಲ ಹಂಗ. ಒಂಥರ ಸುತ್ತರ್ಕೊಂಡು ಕಲರ್ ಗಳು ಗಿರ್ 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 ತಿರುಗ್ತಾ ಇದ್ದು. ಆಮೇಲೆ ಆದಿ ಶಿವ, ಎತ್ತರ ಆದಿತ್ಯವ ದುಡ್ಡು ಕುತ್ತಿಗೆ ಅದಲ್ಲ, ಆದಿ ಶಿವನ್ ದರ್ಶನ ಆಯ್ತು ಇವತ್ತು. ಶಿವರಾತ್ರಿಕಿನ ಮೊದ್ಲೇ ಆಗ್ಯದಂದ್ರ. ಇವತ್ ಸ್ವಲ್ಪ ನನ್ಗ ಸಮಾಧಾನ ಆಯ್ತು, ಒಳ್ಳೆ ಇದಾಯ್ತು ಇವತ್ತು.
ಓಕೆ. 2-3 ದಿನ ಫುಲ್ ಡ್ರೈ ಅನ್ಸಿತ್ತು. ಓಕೆ. ಚಂದ ಆಯ್ತು ಅದು. ಓಕೆ ರೇಖಾ, ಥ್ಯಾಂಕ್ ಯು. ಮುಗಿಸೋಣ. ಓಕೆ. ಹಾನ್ರಿ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನೆಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು, ತಮಗೂ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ.